ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಇಂಟರ್ವ್ಯೂ ಥರ ಮಾಡ್ತಾಯಿದ್ದೀನಿ. ಒಂದು ಲೈಕ್ ಈ ಟಿ ವಿ ನ್ಯೂಸಲ್ಲೆಲ್ಲ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆ ಕ್ಲೀನಿಂಗು ಪ್ರಾಸೆಸ್ ಎಲ್ಲ ಪ್ರತಿಯೊಂದು ನಡೀತಿದೆ. ಸೊ ಅದನ್ನು ರ್ಯಾಂಡಮ್ ಆಗಿ ವಿಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ನಿನ್ನೆಯಿಂದ ಮಾಡ್ತಾ ಇರೋದು. ಆ್ಯಂಡ್ ನಾನು ಡೈಲಿ ಒಂದು ವಿಡಿಯೋ ಹಾಕಲೇಬೇಕು. ಸೊ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಇನ್ನೂ 4-5 ವಿಡಿಯೋಸ್ ಇದೆ. ಆ್ಯಕ್ಚುಲಿ ಅದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕ್ವಿಕ್ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ 2 ದಿವಸದಿಂದ ವಿಡಿಯೋಸ್ ಮಾಡಲಿಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಪಾತ್ರೆ ತೊಳೆಯೋದು, ಜೋಡಿಸೋದು, ಮೇಲಿಂದ ಇಳಿಸೋದು, ಮೇಲೆ ಮತ್ತೆ ತಿರ್ಗಾ ಇಡೋದು ಸಾಕಷ್ಟು ಇತ್ತು. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾಕೆಂದರೆ ನೀವು ನೋಡಿ ಸಪೋರ್ಟ್ ಮಾಡಿದ್ರೇ ನಾವು ಸ್ವಲ್ಪ ಬೆಳೆಯೋಕ್ಕಾಗೋದು. ಸೊ ಹಾಗೆ ಗೈಸ್, ತ್ರಿಶಿಂಗ್ ಅಲ್ಲೇ ಮನೆ ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡಿಬಿಟ್ಟು ನೋಡಿ, ಅಲ್ಲೊಂದು ವಾಟರ್ ಫಿಲ್ಟರ್ ಇದೆ. ಹಾಂ, ಹೌದಾ? ಅದೆಲ್ಲ ಜಿಡ್ಡೆಲ್ಲ ಆ ಡಬ್ಬ ಮೇಲೆ ನೀಟಾಗಿ ಡೈರೆಕ್ಟಾಗಿ ತೊಳುತ್ತಲ್ಲ. ಇಲ್ಲೊಂದು ವಾಟರ್ ಫಿಲ್ಟರ್ ಇದೆ, 2 ವಾಟರ್ ಫಿಲ್ಟರ್, ಒಂದು ಬೆಳ್ಳದು ಒಂದು ಕಪ್ಪು. ವೈಟ್ ಅಂಡ್ ಬ್ಲ್ಯಾಕ್ ಇದೆ ನಮ್ಮ ಮನೆಯಲ್ಲಿ. ಬ್ಲ್ಯಾಕು ವೈಟು ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಇದೆ. ವಾಟರ್ ಫಿಲ್ಟರ್ ಬ್ಲ್ಯಾಕ್ ಅಂಡ್ ವೈಟ್ ಇದೆ ಗೊತ್ತಾ? ಬ್ಲ್ಯಾಕ್ ಕಲರ್ ವಾಟರ್ ಫಿಲ್ಟರ್, ವೈಟ್ ಕಲರ್. ನೀನು ಅಲ್ಲೇ ಇರು, ಅಲ್ಲೇ ಮಲ್ಕೋ. ಓ ಎಸ್, ಓಕೆನಾ? ಸೊ ವರಮಹಾಲಕ್ಷ್ಮಿ ಹಬ್ಬದ್ದು ಪಾತ್ರೆಗಳೆಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಡುಗೆ ಮನೆ ತೊಳೆಯೋದಂದರೆ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಇದು ಫಸ್ಟು ರೌಂಡ್ ಪಾತ್ರೆಗಳು, ಇನ್ನೂ ಪಾತ್ರೆಗಳು ಎಷ್ಟೊಂದಿದೆ, ಸೇಮ್ ಇದರಷ್ಟೇ ಇರುತ್ತೆ. ಸೊ ಇದಕ್ಕೆ ಜಿಡ್ಡು ಕಮ್ಮಿ ಆಗಿರೋದು ಹೇಗೆ ಅಂತಂದರೆ, ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನಿರುತ್ತಲ್ಲ, ಈ ಸ್ಟೋರೇಜ್ ಕಂಟೈನರ್, ಇದ್ರಲ್ಲಿ ಇಟ್ಟಿರೋದಕ್ಕೆ ಈ ಥರ ಸೇಫ್ ಇದೆ. ಆ್ಯಂಡ್ 2 ಅವರಲ್ಲೇ ನಾವು ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ವಿ. ಇದು ಫಸ್ಟ್ ರೌಂಡ್ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಊಟ ತಿಂದ್ಕೊಂಡು ರೆಸ್ಟೆಲ್ಲ ಮಾಡಿ, ಸೊ ನೋಡಿ ಪಾತ್ರೆಗಳೆಲ್ಲ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಸೊ ಜಿಡ್ಡು ಅಂತೂ ಹಿಡಿದ್ಬಿಡ್ತು ಅಂತಂದರೆ ಪಾತ್ರೆಗಳೆಲ್ಲ ಹಾಗೇ ಇರುತ್ತೆ, ಆ್ಯಂಡ್ ಶೈನ್ ಕೂಡ ಇರೋದಿಲ್ಲ. ಆ್ಯಂಡ್ ಇದು ಇದರಲ್ಲಿ ನನಗೆ ದಿನನಿತ್ಯ ಬೇಕಾಗಿರುವಂಥ ಪಾತ್ರೆಗಳು ಇದೆ. ಆ್ಯಂಡ್ ಯಾವಾಗಲೂ ರೇರಾಗಿ ಯೂಸ್ ಮಾಡ್ತಾ ಇರೋಂಥ ಪಾತ್ರೆ ಇದೆ. ಆ್ಯಂಡ್ ಕಿಚನ್ಗೆ ನಾನು ಎಸ್ಪೆಷಲಿ ಕುಕ್ಕಿಂಗ್ ಕಿಚನ್ಗೆ ಅಂತ ಹೇಳ್ಬಿಟ್ಟು ಇದು ಏನು ಕ್ರಾಕರಿ ಸೆಟ್ಸ್ ಎಲ್ಲ ಇದೆ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿದೆ ಒಂದು ಸ್ವಲ್ಪ ಅದರೊಳಗಡೆ ಇಟ್ಟಿದ್ದೀನಿ, ಶೋಕೇಶ್ ಒಳಗಡೆ. ಇನ್ನೂ ಪಾತ್ರೆ ಅಲ್ಲಿ ಕೆಲವೊಂದೆಲ್ಲ ಇದೆ. ಸೊ ಇನ್ನು ಸೆಕೆಂಡ್ ರೌಂಡ್ ಆಗತ್ತೆ. ಇದು ಇಷ್ಟೇ ಫಸ್ಟ್ ರೌಂಡ್ ಅಷ್ಟೇ. ಇದು స్వామివారి ప్రధాన ద్వారం తెరుస్తారు. మొదటి రోజే ఎన్ని ప్రశ్నలా? మొదటి చెత్తాలే. ಫೈನಲಿ 3-4 ಬಾಕ್ಸ್ ಎಲ್ಲ ಇಟ್ಟಾಯಿತು. ಆ್ಯಂಡ್ ಅಲ್ಲೊಂದು ಬಾಕ್ಸ್ ಇಟ್ಟಿದ್ದೀನಿ ನಾನು. ಮಂಜುಲಿಕಾ ಅಂತ ಇವಳು. ವಿಶೇಷವಾಗಿರುವಂಥ ಕ್ಯಾಮ್ರಾಮನ್ನ ನಾವಿವತ್ತು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಹೈಯರ್ ಮಾಡಿದ್ವಿ ಫ್ರೀ ಆಫ್ ಕಾಸ್ಟ್. ನಮಗೆ ಆ್ಯಕ್ಚುಲಿ ಬಂಡವಾಳ ಹಾಕೋಕ್ಕೆ ದುಡ್ಡಿರಲಿಲ್ಲ ಅಂತ ಹೇಳ್ಬಿಟ್ಟು ಫ್ರೀ ಆಗಿರೋವಂಥ ಕ್ಯಾಮ್ರಾಮನ್ನ ಕರ್ಕೊಂಡ್ಬಂದಿದ್ದೀವಿ. ಅವರು ಸಿಕ್ಕಾಪಟ್ಟೆ ಝೂಮ್ ಔಟ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಒಬ್ಬರು ಮನೆಯ ಲಕ್ಷ್ಮಿ ಏನಿದ್ದಾರಲ್ಲ, ಅವರು ಇವಾಗ ಏನೋ ನೋಡಿ ಇಲ್ಲೆಲ್ಲ ಪ್ಯಾಕೆಟೆಲ್ಲ ಇಟ್ಕೊಂಡಿದ್ದಾರೆ. ಮಾಡ್ರನ್ ಲಕ್ಷ್ಮಿ ಅವರು ಮಾಡ್ರನ್ ಅಡುಗೆನ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಸುಮಾರು ಪ್ಯಾಕೆಟ್ಸ್ನೆಲ್ಲ ಇಟ್ಕೊಂಡಿದ್ದಾರೆ. ಸೊ ಇವಾಗೆಲ್ಲ ಏನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಇಡೀ ಮನೆಯವ್ರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಏನೇನೇನಾ BYOB ನೋಡಿ, ನಮ್ಮ ಕ್ಯಾಮ್ರಾಮನ್ನು ಸಾಕಷ್ಟು ಹರಸಾಹಸನ ಮಾಡ್ತಾ ಇದ್ದಾರೆ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ. ಸೊ ಹೀಗಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ, ಯಾಕಂದರೆ ಅವರು ವಿಶೇಷವಾಗಿ ತುಂಬ ವಿಡಿಯೋ ಕ್ಯಾಪ್ಚರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ನಮ್ಮನ್ನು ನೋಡಿ ಕಲ್ತು. ಸೊ ಹೀಗಾಗಿ ಇವಾಗ ಕೊನೆ ಹಂತದಲ್ಲಿ ಟೊಮೆಟೊವನ್ನು ಹೆಚ್ಚ್ತಾ ಇದ್ದಾರೆ ಇವರು. ಸೌತೆಕಾಯಿನ ಆಲ್ರೆಡಿ ಹೆಚ್ಚಿದ್ದಾರೆ. ಆ್ಯಂಡ್ ನಮ್ಮ ಮಾತುಗಳನ್ನ ನಮಗೆ ರೆಕಾರ್ಡ್ ಮಾಡಿ ಕೇಳಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮ್ಯೂಟ್ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ನಿಮ್ಮ ಮಗನ ನೇರ ಸಂದರ್ಶನದ ಜೊತೆಗೆ ನಾವಿವತ್ತು TV ರಿಪೋರ್ಟರ್ ಆಗಿದ್ದೀವಿ. ಸೊ ನೇರ ಸಂದರ್ಶನದ ಜೊತೆಗೆ ನಾವು ಇವತ್ತು ಮಿಸ್ ತ್ರಿಷಾ ಅವ್ರ ಜೊತೆಗಿದ್ದೀವಿ. ಅವ್ರು ನೋಡಿದ್ರೆ ಕುಟು ಅಂತ ಕುಡ್ತಾ ಇದ್ದಾರೆ.
ಅವರು ನಮಗೋಸ್ಕರ ಈ ಪ್ಯಾಕೆಟಲ್ಲಿ ಇಷ್ಟಪಟ್ಟಿದ್ದೀನಿ ಮೇಡಮ್ ಈ ಜಾಗಕ್ಕೆ ಬರೋಕ್ಕೆ. ನಾನು ಒಂದು ಹೊತ್ತು ತಿನ್ನಕ್ಕೆ ಊಟ ಇರಲಿಲ್ಲ ನನಗೆ, ಗೊತ್ತಾ? ಹೌದಾ ಸರ್? ಕುಡಿಯೋಕ್ಕೆ ನೀರಾದರೂ ಇತ್ತಾ ನಿಮಗೆ? ನೀರಿರಲಿಲ್ವಾ? ಯಾಕೆ ಹಿಂಗಾಯಿತು ನಿಮಗೆ? ಅದೆಲ್ಲ ತುಂಬ ದೊಡ್ಡ ಕತೆ. ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್, ನಮ್ಮ ಆಡಿಯನ್ಸ್ಗೆ ಕೇಳಿಸೋ ಹಂಗೆ ಹೇಳಬೇಕು ಜೋರಾಗಿ. ನಿಮ್ಮ ಅಳುನ ತೋಡ್ಕೊಳ್ಳಿ. ಬಕೆಟಲ್ಲಿ ನಾವು ಬಕೆಟ್ ತೊಗೊಂಡು ಬಂದಿದ್ದೀವಿ, ಬಕೆಟ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ನಿಮ್ಮ ಅಳುನ ನೀವು ತೋಡ್ಕೊಂಡ್ರೆ ನಾವು ಕೂಡ ಸ್ವಲ್ಪ ತುಂಬಿಸ್ಕೊಳ್ತೀವಿ. ನೀರಿಗೆ ಸ್ವಲ್ಪ ಬಿಲ್ಲು ಏನಾದರೂ ಖರ್ಚು ಕಮ್ಮಿ ಆಗುತ್ತೆ. ನನ್ನ ಅಳುನ ನೀವು ಏನು ಮಾಡ್ತೀರಾ ಅಂದರೆ, ನಿಮ್ಮ ಅಳುನ ನಾವು ಆ್ಯಕ್ಚುಲಿ ಸ್ನಾನ ಮಾಡ್ಕೊಳ್ತೀವಿ. ನಿಮ್ಮ ಅಲ್ಲ, ಪವಿತ್ರವಾಗಿರುವಂಥ ಕಣ್ಣೀರನ್ನು ನಾವು ಅಭಿಷೇಕ ಮಾಡ್ಕೊಳ್ತೀವಿ ನಮಗೆ ನಾವು. ಕೇಳಿ ಪರವಾಗಿಲ್ಲ, ಅಳಬೇಡಿ. ಕೇಳಿ ನನಗೆ ತುಂಬ ಖುಷಿ ಆಯಿತು. ಕೇಳಿ ತುಂಬ ಖುಷಿ ಆಯಿತಾ? ಓಕೆ, ಹೇಗೆ ಅನಿಸ್ತು ನಿಮಗೆ? ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಲ್ಲ, ಯಾಕಂತಂದರೆ ನೀವು ತುಂಬ ದಿವಸದಿಂದ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು ಅಂತ ತುಂಬ ಚಡ್ಪಡಿಸ್ತಾ ಇದ್ರಿ. ಸೊ ನಿಮ್ಮ ಮನೆಗೆ ಬಂದಿದ್ದು ಹೇಗೆ ಅನಿಸ್ತು? ಅನ್ನಿಸ್ತು ಇವಾಗ ಹೆಂಗೆ ಜಾಡ್ಸೋದು ಕಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ರೀ, ನಾವು ಕ್ಯಾಮ್ರಾನ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡು ಬಂದು ಕ್ಯಾಮ್ರಾಮ್ಯಾನನ್ನು ಅಷ್ಟು ಫ್ರೀ ಆಫ್ ಕಾಸ್ಟಲ್ಲಿ ಕ್ಯಾಮ್ರಾಮ್ಯಾನನ್ನು ಹುಡುಕಿ ಕರ್ಕೊಂಡು ಬಂದಿರೋದಕ್ಕೆ ನಾವು ಈ ರೀತಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀವಿ ಅಂತಂದರೆ ನೀವೇನು ಈ ಥರ ಎಲ್ಲ ಮಾತಂತಿರಲ್ಲಪ್ಪ, ಇದೆಲ್ಲ ಸರಿ ಹೋಗ್ತಾ ಇಲ್ಲ ರೀ ನಮಗೆ. ಸರಿ ಹೋಗ್ತಿಲ್ಲ ಅಂದರೆ ನೀವು ಆಚೆ ಹೋಗ್ಬೋದು. ಅಲ್ಲ, ಆಚೆ ಹೋಗ್ಬೋದಾಗಿತ್ತು, ಬಟ್ ಏನು ಮಾಡೋದು, 3 ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಇವಾಗ ಇದೇನೇನೋ ತರಿಸಿದ್ದೀರಲ್ಲ, ಇದೆಲ್ಲ ಟೇಸ್ಟ್ ನೋಡಿಬಿಟ್ಟು ನಾವು ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀವಿ. ಸೊ ನೀವೇನಂತೀರಾ? ಚಾರ್ಜ್ ಕೊಡಿ ಸಾಕು. ಅಲ್ಲ, ನೀವು ಈ ರೀತಿ ಮನೆಗೆ ಬಂದಿರೋ ಅತಿಥಿ ನಿಮ್ಮನ್ನ ವೈರಲ್ ಮಾಡ್ತಾ ಇದ್ದೀವಿ ವಿಡಿಯೋ ಮುಂದೆ. ಸೊ ಹೀಗಾಗಿ ನೀವು ಈ ರೀತಿ ಚಾರ್ಜ್ ಎಲ್ಲ ಕೇಳೋದೆಲ್ಲ ಎಷ್ಟು ಸೂಕ್ತವಾದದ್ದು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಹೀಗೆಲ್ಲ ಅನ್ಬೋದಾ ನೀವು? ಅದಕ್ಕೆ ತಾನೇ ಅಂದಿದ್ದು. ಚಾರ್ಜ್ ಇಲ್ದೇ ನಿಮ್ಮನ್ನ ಪಬ್ಲಿಸಿಟಿಯಾಗಿ ಮಾಡೋಕ್ಕೆ ಬಂದಿದ್ದೀವಿ, ಫ್ರೀ ಆಫ್ ಕಾಸ್ಟಲ್ಲಿ ಪಬ್ಲಿಸಿಟಿ ಮಾಡೋಣ ಅಂತ. ನಮ್ಮ ಕಂಟೆಂಟ್ ಅಲ್ವಲ್ಲ. ನಮ್ಮ ಕಂಟೆಂಟ್ ಹೋಗಿರಿ ಮಕ್ಕೆ. ಸೊ ಇವಾಗ ನೀವು ರೆಸಿಪಿ ಮಾಡೋದನ್ನು ಸ್ವಲ್ಪ ಹೇಳ್ಕೊಟ್ಬಿಟ್ರೆ ನಾವು ಮನೆಯಿಂದ ಆಚೆಗೆ ಹೋಗ್ತೀವಿ. ನಿಮ್ಮ ಮಾತನ್ನು ಕೇಳಿ ಬಹಳ ನಮಗೆ ದುಃಖವಾಗ್ತಾ ಇದೆ. ದುಃಖ ಪಡಿ. ಆ ದುಃಖನ ನಾವಿಲ್ಲಿ ತೋರಿಸ್ಕೊಳಕ್ಕೆ ಬಂದಿಲ್ಲ, ನಾವಿಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಇಂಟರ್ವ್ಯೂ ಮಾಡಿ. ಅದೇ ನೀವೇನೇನು ಮಾಡ್ತಿದ್ದೀರಾ ಅಂತ ನೋಡಿ ನಾವು ಬಂದಿರೋದು. ಮ್ಯಾಡಂಗಲ್ಸ್ ಓಕೆ, ಮ್ಯಾಡಂಗಲ್ಸ್. ಆಮೇಲೆ ಇರಿ ಸ್ವಲ್ಪ ಕ್ಯಾಮ್ರಾನ ಸೆಟ್ ಮಾಡಿಬಿಡ್ತೀನಿ. ಓಕೆ, ನೀವು ಕ್ಯಾಮ್ರಾಮನ್ನ ಕರ್ಸಿದ್ದೀನಿ ಅಂದರೆ ದೊಡ್ಡದಾಗಿ ಕ್ಯಾಮ್ರಾನ ಸೆಟ್ ಮಾಡ್ತೀರಾ? ಇಲ್ಲ, ಕ್ಯಾಮ್ರಾಮನ್ ಅವರು ಸ್ವಲ್ಪ ಎಡಿಟಿಂಗ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಾವು ಇವಾಗ ನಿಮ್ಮ ಜೊತೆಗೆ ನೀವು ಮಾಡ್ತಾ ಇರೋವಂಥ ಚಿಪ್ಸು. ಅಲ್ಲಿ ನೋಡಿ, ಅದು ಏನೋ ಬಿದ್ದೋಗಿದೆ ನೋಡಿ, ಅಲ್ಲಿ ವಯರ್ ಬಿದ್ದೋಗಿದೆ ನೋಡಿ. ಪರವಾಗಿಲ್ಲ. ಇಲ್ಲ, ಇದೆಲ್ಲ ಚಚ್ಚಿ ಹಾಕಲ್ವಾ ನೀವು? ಹಾಕ್ತೀವಿ. ಹೆಂಗೆ ಚಚ್ತೀರಾ? ಆಮೇಲೆ ಚಚ್ತೀವಿ. ಅಲ್ಲ ನೋಡಿ, ಅಲ್ಲಿ ನೋಡಿ ವಯರ್ ಬಿದ್ದಿದೆಯಲ್ಲ, ಅದನ್ನು ಸ್ವಲ್ಪ ನೋಡಿ, ಅಲ್ಲಿ ನೋಡಿ. ನೋಡಿದೆ. ಕಣ್ಣಿಗೆಲ್ಲ ಧೂಳು ಬೀಳುತ್ತೆ ಮಾರಾಯ. ನೀವೆಂತ ನಗುವುದು? ನಮ್ಮ ಬಾಯಿ ನಮ್ಗೆ ಇಷ್ಟ, ನಿಮ್ಗೆ ಯಾಕ್ರಿ ಕಷ್ಟ? ಬೇಗ ಮಾಡಿ, ತುಂಬ ಟೆಂಪ್ಟಿಂಗ್ ಆಗ್ತಾ ಇದೆ ಅದನ್ನೆಲ್ಲ ನೋಡಿ. ಅಲ್ಲ, ನೀವೆಲ್ಲ ಬಕಾಸುರದ್ದು ವಂಶದವ್ರ? ಇಷ್ಟೊಂದೆಲ್ಲ ತೊಗೊಂಡು ಬಂದು ತಿಂತಿದ್ದೀರಲ್ಲ? ಹಂಗಾರೆ ನೀವು ತಿನ್ನಬೇಡಿ. ಅಲ್ಲಲ್ಲ, ನಾವು ಟೇಸ್ಟ್ ನೋಡಲಿಕ್ಕೆ ಬಂದಿದ್ದು, ದಾರಿ ತಪ್ಪಿ ಬಂದಿದ್ದು, ಹಾದಿ ತಪ್ಪಿ ಬಂದಿದ್ದು, ಬೇಕಾಗಿ ಬಂದಿದ್ದಲ್ಲ. ನೀವು ತುಂಬ ನೈಸ್. ದಿಸ್ ಇಸ್ ಸಮಥಿಂಗ್ ಲೈಕ್ ಪಾಪ್ಡ್ ಔಟ್. ಸಮಾಧಾನ. ನೀವು ತುಂಬ ಬೈಕೊಂಡಿದ್ದೀರಾ ನಮ್ಮನ್ನ ನೋಡಿ. ಓ, ಇದು ಎಂಥದ್ದಿದ್ದು? ಗೊತ್ತಿಲ್ಲ ನನಗೂ, ನಾನು ಹೊಸದಾಗಿ ಟೇಸ್ಟ್ ನೋಡ್ಬೋದಾ? ತಿನ್ಕೊಬಿಡಿ ಎಲ್ಲ ಹಂಗೆ. ಎಲ್ಲ ನೀವು ಬೈಕೊಂಡಿದ್ದೀರ ನನ್ನ? ನಾನಲ್ಲಪ್ಪ. ನಿಜ ಹೇಳಿ, ನೀವು ನನ್ನ ಬೈಕೊಂಡಿಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ, ನೀವು ನನ್ನ ಬೈಕೊಂಡಿಲ್ವಾ? ಯಾರು ಪಿಕ್ ಮಾಡಕ್ಕೆ ಹೋಗಿದ್ದೆ? ಬೈಕೊಂಡಿಲ್ಲ. ನಿಜವಾಗ್ಲೂ ಬೈಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಏನು ಮಾಡ್ತಿದ್ದೀರಾ? ಸಾಕಾಗಿ ನೋಡ್ತಾ ಇದ್ದೀನಿ.
ಬಿಸಾಕಿ ಎಲ್ಲ ಮತ್ತೆ ಯಾಕೆ ಇಟ್ಕೊಂಡು ಕವರ್ ಮೇಲೆ ಕವರ್ ಹಾಕ್ತಿದ್ದೀರ? ಒಂದು ಕೆಲಸ ಮಾಡೋದು, ಹಾಂ, ನೀವು ನಮಗೋಸ್ಕರ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ಇದೊಂದು ನನಗೆ ಬಹುಮಾನ. ಇದು ನಮಗೆ ಖಾಲಿ ಕವರು. ನಾವೇನು BBMPಯಿಂದ ಕಸಾಯಕ್ಕೆ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ಈ ಕವರ್ನ ತಗೊಂಡೋಗಿ ನೀವು ಇದು ಮಾಡ್ತಾ ಇದ್ದೀರಲ್ಲ, ಬಹುಮಾನ. ಅದನ್ನೆಲ್ಲ ನೋಡಿ ಕ್ಯಾಮ್ರಾಮ್ಯಾನ್ ಮುಂದೆ ಈ ರೀತಿ ಪೋಸ್ ಕೊಡೋದು ಒಳ್ಳೇದಲ್ಲ. ತುಂಬ ಚೆನ್ನಾಗಿದೆ. ನೀವು ಅದೊಂದು ತಿಂದರೆ ನಾವು ಇದೊಂದು ತಿಂತೀವಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ನೀವು ಕೊಟ್ಟಂಥ ಚಿಪ್ಸ್ಗಳು. ಆ್ಯಕ್ಚುಲಿ ಈ ಜಂಕ್ ಎಲ್ಲ ಒಳ್ಳೇದಲ್ಲ ಅಲ್ಲ? ತಿನ್ಬಿಡಿ. ಇಲ್ಲ ಅಲ್ಲ, ಜಂಕ್ ಒಳ್ಳೇದಲ್ವಲ್ಲ ಅಂತ ಹೇಳಿದ್ದಷ್ಟೇ. ಇದನ್ನು ಸ್ಮ್ಯಾಶ್ ಮಾಡಬೇಕು. ಏನು ಮಾಡೋದು? ನಿಮ್ಮ ತಲೆಯನ್ನು ಹಾಕಿ ಅಲ್ಲಿ ಕುಟ್ಟಿರಿ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನೀವು ಲಾಸ್ಟ್ ಟೈಮಲ್ಲಿ ಬಾಣಲೆ ತಗೊಂಡು ಕುಟ್ಟಿದಿರಲ್ಲ, ಈ ಸತಿ ನಿಮ್ಮ ತಲೆಯನ್ನು ಹಾಕಿ ಇದ್ರಲ್ಲಿ ಕುಟ್ಟಿ. ಹೇಳು ಬೇಗ. ನೀವು ಹಿಂಗೆ ಮಾಡೋದು ಸೂಕ್ತವೇ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ. ನಿಮ್ಮ ಮನೆಗೆ ಬಂದಿರುವಂಥ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರುವಂಥವ್ರು ನಮ್ಮನ್ನು ನೀವು ಹೋಗಿ ಕೆಲಸ ಹೇಳೋದು ಸರಿನಾ? ಸರಿನೇ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಒಳ್ಳೇದಲ್ಲ. ಎಲ್ಲ ಒಳ್ಳೇದೇ. ನಂಗೆ ನಿಜ ತುಂಬ ಬೇಜಾರಾಗ್ತದೆ. ನಾನು ಎದ್ದು ಹೋಗ್ತೀನಿ ಈಗ. ಒಳ್ಳೆ ಕೆಲಸ ಮಾಡಿ ಅದನ್ನ ಆ ಕಡೆ ಹೋಗಿ ಆದರೆ ಹೋಗಿ ತಗೊಂಬನ್ನಿ ಜಜ್ಜ. ಯಾವ ಕಡೆ ಹೋಗಲಿ? ಅಲ್ಲಿ ಒಳಗಡೆ ಹೇಳಿ. ಎಲ್ಲಿ? ಅವನೇ ಬಂದಿಲ್ಲ. ಅಲ್ಲಲ್ಲ, ಅಲ್ಲೂ ಡ್ರೈ ಮೇಕಪ್ ಮ್ಯಾನ್ ತಗೊಳ್ಳಿ. ನಿಮ್ಗೆ ಯಾವ ಸ್ಪೂನ್ ಬೇಕು? ಇದು ಬೇಕು, ಅದು ಬೇಕು. ಬನ್ನಿ ಇಲ್ಲಿ, ನಿಮ್ಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗೆ? ಏನಿಲ್ಲ, ತಗೊಳ್ಳಿ ನಿಮ್ಮ ಮೈ. ತುಂಬ ಧನ್ಯವಾದಗಳು. ನಮ್ಮ ಮೈಕ್ನ ಇಷ್ಟು ಸುಂದರವಾಗಿ ನೀವು ಅಲಂಕರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಇದಕ್ಕೆ ಇನ್ನೇನು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಲ್ವಾ ನೀವು? ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಅಲ್ಲ, ಆ್ಯಕ್ಚುಲಿ ನಾವು ತಂದಿಲ್ಲ. ನಿಂಬೆಹಣ್ಣು ರಸ ನಾವು ನಮ್ಮ ಮನೆಯಿಂದ ದಿಂಬು ಮಾತ್ರ ತೊಗೊಂಡು ಬಂದಿದ್ದೀವಿ. ಅದು ನಮ್ಮನೆ ದಿಂಬು, ಇಲ್ಲಿಡಿ. ಅಲ್ಲ ಆಮೇಲೆ ಇಡ್ತೀವಿ. ಈಗ ಸದ್ಯಕ್ಕೆ ನಮ್ಮನೆಯಿಂದ ಅಂತ ನೀವೇನು ಕೇಳಿದ್ರಿ? ಅಲ್ಲ, ನಮ್ಮನೇಲೂ ಇದೇ ಥರ ಇದ್ದಿದ್ದು. ನಾನು ಆ್ಯಕ್ಚುಲಿ ಅಂದ್ಕೊಂಡೆ ನಮ್ಮನೆಯಿಂದ ನೀವು ತೊಗೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡೆ. ನಮಗೆ ನಿಮ್ಮ ಮನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಆಶೀರ್ವಾದ ತಗೊಂಡಿದ್ದೀನಿ. ನಿಮ್ಮ ಕೋಪನ ನೋಡ್ತಾ ಇದ್ರೆ ನೀವೇನೋ ನನ್ನನ್ನೇ ಅಲ್ಲಿ ಸ್ಮ್ಯಾಶ್ ಮಾಡುವ ಥರ ಕಾಣಿಸ್ತಾ ಇದೆ. ಈಗ ಮಾಡೋದು ಒಳ್ಳೇದಲ್ಲ ಮೇಡಮ್. ನೀವು ಈಗೆಲ್ಲ ಮಾಡೋದು ಒಳ್ಳೇದಲ್ಲ. ನೋಡಿ ನಿಮ್ಮ ಮುಖನ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಏನು ಕಾಣಿಸ್ತಾ ಇದೆ? ನೀವು ಈ ರೀತಿ ಸ್ಮ್ಯಾಶ್ ಮಾಡೋದು ಒಳ್ಳೇದಾ? ಒಳ್ಳೇದು, ತುಂಬ ಒಳ್ಳೇದು. ಏನಂದರೆ ನನ್ನ ತಮ್ಮನ ಕೇಳಿದ್ರೆ ಅವ್ನು ಚೆನ್ನಾಗಿ ಹೇಳ್ತಾನೆ. ಏನಂತ? ಇದೆಲ್ಲ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ನೀವು ಈ ರೀತಿ ಎಲ್ಲ ಜಜ್ಬೇಕಾ? ಜಜ್ಬೇಕು. ಇದು ನನ್ನ ತಮ್ಮ ಹೇಳೋದು. ಹೌದಾ? ಹಾಂ. ಯಾಕೆ ಈ ರೀತಿ ಜಜ್ತಾ ಇದ್ದೀರಾ ಅಂತ ಕೇಳ್ಬೋದಾ? ವಾಸ್ತು ಪ್ರಕಾರ ಜಜ್ಬೇಕಂತೆ. ವಾಸ್ತು ಪ್ರಕಾರ ಜಜ್ಬೇಕು. ವಾಸ್ತು ಅಂತಂದರೆ ಏನು ನಿಮ್ಮ ಅಭಿಪ್ರಾಯ? ನಂಗೆ ಗೊತ್ತಿಲ್ಲ. ಹಿರಿಯರು ಹೇಳಿದ್ದಾರೆ, ಏನಾದರೂ ಕೇಳಿದ್ರೆ ಪ್ರಶ್ನೆ ಮಾಡಬಾರ್ದಂತೆ. ಪ್ರಶ್ನೆ ಮಾಡಬಾರ್ದಂತ? ಪ್ರಶ್ನೆ ಅದನ್ನು ನಿಮ್ಮ ತಮ್ಮ ಅವರೇ ಹೇಳ್ಕೊಟ್ಟಿದ್ದ? ಅದು ನಿಮ್ಮ ತಮ್ಮ ಅವರು ಕಾಣಿಸ್ತಾನೆ ಇಲ್ಲ. ಅವರು ಸ್ವಲ್ಪ ಬೀದಿಯಲ್ಲಿ ಹೋಗಿ ಬೀದಿಯಲ್ಲಿ ಹೋಗಿದ್ದಾರಾ? ಯಾಕೆ ಈ ರೀತಿ ಮಾತುಗಳನ್ನೆಲ್ಲ ಹೇಳ್ತಿರ್ತೀರಾ? ಒಂದೊಂದು ವೇಸ್ಟ್ ಮಾಡಬಾರ್ದು, ಕಣ್ಣಿಗೆ ಹೊತ್ಕೊಂಡು ತಿನ್ನಬೇಕು. ಸ್ನ್ಯಾಕ್ಸ್ ನೀವು ತಿನ್ನಬಾರ್ದು ಅಲ್ವಾ? ಜಂಕ್ ಅಲ್ವಾ ಅದು? ಯಾಕೆ ತಿಂತಾ ಇದ್ದೀರಾ? ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬಂದಿದ್ದೀವಲ್ಲ, ಅದಕ್ಕೋಸ್ಕರ ನಾವು ಸ್ಯಾಂಪಲ್ ನೋಡ್ತಾ ಇದ್ದೀವಿ ಅಷ್ಟೇ. ಟೇಸ್ಟು ಬಾಕಿ ಜಾಸ್ತಿ ಬೇಡ ನಮಗೆ, ಟೇಸ್ಟ್ ನೋಡ್ತಾ ಇದ್ದೀವಿ. ನೋಡಿ ಅಷ್ಟೇ. ನೋಡಿ ಪರವಾಗಿಲ್ಲ. ನೋಡಿ ನೀವೆಲ್ಲ ಬೀಳಿಸ್ತಿದ್ದೀರಲ್ಲ, ಅಲ್ಲಿ ವೇಸ್ಟ್ ಆಗುತ್ತೆ ಅಂತ ತಿಂತಾ ಇದ್ದೀನಿ ಅಷ್ಟೇ. ಇದಷ್ಟು ದೊಡ್ಡದೈತೆ ಅಲ್ಲ, ಇದು ಒಳಗಡೆ ಇರೋದಷ್ಟು. ನೀವೆಲ್ಲ ಪಾತ್ರೆಗಳೆಲ್ಲ ಮೇಲೆ ತಿಟ್ಟಿದ್ದೀರಾ. ಪರವಾಗಿಲ್ಲ ನೋಡಿ, ಇರೋದ್ರಲ್ಲೇ ಅಡ್ಜಸ್ಟ್ ಆಗ್ತಾ ಇದ್ದೀವಲ್ವಾ? ಹೌದೌದು. ಇಲ್ಲ, ಆ ಪಾತ್ರೆಗಳನ್ನೆಲ್ಲ ಏನು ಮಾಡ್ತಿದ್ದೀರಾ ಇಟ್ಟು? ಈಗ ಮೇಲೆ 2 ಎಲೆ ಅಡಿಕೆ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ಲಿಕ್ಕಾ? ನೀವು ಬರಬೇಕಾದ್ರೆ ತರಬೇಕಿತ್ತು ತಾನೇ, ಇಂಟರ್ವ್ಯೂ ತೊಗೊಳಕ್ಕೆ ಬರಬೇಕಾದ್ರೆ. ನಮಗೆ ಗೊತ್ತಿಲ್ಲ ನೀವೇನು ಮಾಡ್ತಿದ್ದೀರಿ ಅಂತೇಳಿ. ನಿಮ್ಗೆ ಇವಾಗ ಹೆಂಗೆ ಗೊತ್ತಾಯಿತು? ಅಲ್ಲ, ಇವಾಗ ನೀವು ತಾನೇ ಹೇಳಿದ್ರಲ್ಲ, ಇವೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ನಂಗೆ ಸುಸ್ತಾಯಿತು ಇಲ್ವಲ್ಲ. ನನಗೆ ಅನಿಸ್ತು, ನೀವು ಹೇಳಿಲ್ಲ ನನಗೆ. ಮುಂಚೆನೇ ತರಬೇಕಿತ್ತು. ಅಲ್ಲಲ್ಲ, ನನಗೆ ಅರ್ಧ ದಾರಿನಲ್ಲಿ ಬಂದಾಗ ಅನಿಸ್ತು. ಅರ್ಧ ದಾರಿನಲ್ಲಿ ತರಬೇಕಿತ್ತು. ಡೈಲಾಗ್ ಮೇಲೆ ಡೈಲಾಗ್ ಹೊಡಿತೀವಿ. ನೋಡಿ ಸ್ವಲ್ಪ ಕ್ಯಾಮ್ರಾ ಜೊತೆಗೆ ನೋಡಿ, ಸ್ವಲ್ಪ ಸ್ಮೈಲ್ ಕೊಡಿಯಲ್ಲ.
ಓಕೆ, ಈಗ ಟೊಮೆಟೊ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ನಮ್ಮನ್ನ ಮೆಚ್ಚಬೇಕು. ಓಕೆ. ನೀವು ಮಾಡುವಂಥ ಕೆಲಸನೆಲ್ಲ ಜನರಿಗೆ ತೋರಿಸ್ತಾ ಇದ್ದೀವಿ. ಒಳ್ಳೆ ಮಾರ್ಗದರ್ಶನ ಎಲ್ಲ ಮಾಡಿ ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ. ಬೇಗ ಸ್ಪೂನ್ ಬೇಕಾ? ನಾನೇ ಹೋಗಿ ತರ್ತೇನೆ. ತಗೊಳ್ಳಿ ಚಾಟ್ ಮಸಾಲ. ಸೊ ಸುಮ್ಮನೆ ಜಸ್ಟ್ ಕಂಟೆಂಟ್ಗೋಸ್ಕರ ಈ ಥರ ಮಾಡ್ತಾ ಇರೋದು ಅಷ್ಟೇ, ಬೇರೆ ಯಾವುದೂ ಇಮಿಟೇಟ್ ಮಾಡೋಕ್ಕೆ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದೀವಿ. ಆ್ಯಂಡ್ ತ್ರಿಷಾನ ಇದನ್ನೆಲ್ಲನೂ ಲೈಕ್ ನಾವೆಲ್ಲ ಇದೆಲ್ಲ ಯೂಶ್ವಲಿ ನಾವು ರೆಗ್ಯುಲರಾಗಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾಳೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾತ್ರೆಗಳೆಲ್ಲ ತೊಳೆದು ಕ್ಲೀನೆಲ್ಲ ಮಾಡಿದ್ವಿ. ಸಿಕ್ಕಾಬಡೆ ಸುಸ್ತಾಗಿದ್ವಿ, ಸ್ಟ್ರೆಸ್ಡ್ ಔಟ್ ಆಗಿದ್ವಿ. ಯಾಕಂದರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಿನ್ನೆಯಿಂದ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಾವು ತುಂಬ ಬೇಗ ಮುಗಿಸ್ತಾ ಇದ್ವಿ, ಕೆಲವೊಂದೆಲ್ಲ ತುಂಬ ಲೇಟ್ ಆಗ್ತಿತ್ತು. ಆ್ಯಂಡ್ ಇನ್ನೊಂದು ಅದು ಜಿಡ್ಡಿಡ್ಬಿಡ್ತು ಅಂತಂದರೆ 2 ದಿವಸ 3 ದಿವಸ ಬೇಕಾಗಿತ್ತು ಪಾತ್ರೆ ತೊಳೆದು ಅದನ್ನು ಉಜ್ಜಿ ತೊಳೆದು ಕೈಯೆಲ್ಲ ನೋವು ಬರ್ತಿತ್ತು. ಸೊ ಈ ಸತಿ ಸ್ವಲ್ಪ ಬೇಗನೆ ಆಗೋಯಿತು ಹೇಳಬೇಕಂದ್ರೆ. ಲಾಸ್ಟ್ ಟೈಮ್ಗಿಂತ 1 ವೀಕ್ ತೊಗೊಳ್ತಿತ್ತು ಆ್ಯಕ್ಚುಲಿ ಸೆಟ್ಲ್ ಆಗಬೇಕಾದ್ರೆ. ಸೊ ಇವತ್ತು ನಿನ್ನೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಆಲ್ರೆಡಿ 4 ಗಂಟೆ ಆಗ್ತಿದೆ. ಆಲ್ಮೋಸ್ಟ್ ಒಂದು 80% ಸೆಟ್ರೇಟ್ ಆಗಿದೆ. ಸೊ ಇವಾಗ ಟೇಸ್ಟ್ ನೋಡವ. ನಿಂಬೆಹಣ್ಣಿಲ್ಲ ಅಂದರೆ ಚೆನ್ನಾಗಿರಲ್ವಾ? ಆಮ್ಚೂರ್ ಪೌಡ್ರ್ ಹಾಕು, ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನಿಂಬೆಹಣ್ಣು ಹಾಕಿ ನೋಡು, ನಿನಗೆ ಟೇಸ್ಟೇ ಬೇರೆ. ಹೋಗಿ ತಂದ್ಬಿಡ್ಲಾ? ಬೇರೆ ಏನಾದರೂ ಬೇಕಾ? ಮಾತ್ರ ತಂದ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ನ್ಯಾಕ್ಸ್ನೆಲ್ಲ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಇದಕ್ಕೆ ಲೆಮನ್ ಇರಲಿಲ್ಲ ಅಂತ ಹೇಳಿ ತರಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಆ್ಯಕ್ಚುಲಿ ಮನೆ ಕ್ಲೀನಿಂಗ್ ಅಂತ ಹೇಳಿಬಿಟ್ಟು ಏನೂ ತೊಗೊಂಡು ಬಂದಿರಲಿಲ್ಲ. ಸೊ ಮನೆ ಕ್ಲೀನಿಂಗ್ ಮಾಡ್ತಾ ಇರೋದ್ರಿಂದ ಏನು ವೆಜಿಟೇಬಲ್ಸು ಅದೆಲ್ಲ ಏನೂ ತರಕ್ಕೆ ಹೋಗಲಿಲ್ಲ. ಎಷ್ಟು ಬೇಕೋ ಅಷ್ಟು ನೆಸೆಸಿಟಿ ಇರೋದು ತೊಗೊಂಡು ಬಂದಿದ್ದೆ. ಯಾಕೆಂದರೆ ಫ್ರಿಜ್ಜು ನಾನು ಆಫ್ ಮಾಡಿರ್ತೀನಿ ಅದಕ್ಕೋಸ್ಕರ. ಸೊ ಎಸ್, ಸಪೋರ್ಟ್ ಮಾಡಿ ಗೈಸ್. ನೋಡಿ ಏನು ನಾಟಕ ಆಡ್ತಾರೆ. ಕ್ಯಾಮ್ರಾ ಬಂತು ಅಂದರೆ ಸಾಕು, ಅಲ್ಲೇ ಫುಲ್ಲು ಏನೋ ಫ್ಲಾಟಾಗಿ ಹೋಗ್ಬಿಡ್ತಾರೆ. ಎಸ್, ಫೈನಲಿ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ದಾಳೆ. ಟೆಂಪ್ಟಿಂಗ್ ಆಗ್ತಾಯಿದೆ. ಅವ್ರು ನೋಡಿ ಆ ಕಡೆ ಜರ್ಕೊಂಡು ಕುತ್ಕೊಂಡ್ಬಿಟ್ರು. ಟೆಂಪ್ಟಿಂಗ್ ಆಗ್ತದೆ ಸ್ವಲ್ಪ, ನಮಗೆ ಬೇಗ ಕೊಡಿ. ಸೂಪರ್. ಹಂಗೆ ಸೊ ಫೈನಲಿ ಗೈಸ್, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದು ಲೆಮನ್ ಹಾಕೋದು ಇನ್ನೂ ಚೆನ್ನಾಗಿದೆ. ಅವಾಗಲೇ ತಿನ್ನೋದೆ ಅಷ್ಟು ಇದು ಸ್ವಲ್ಪ ಸಾಲ್ಟ್ ಹಾಕಬೇಕಿತ್ತು. ಹಾಕ್ಬೋದು. ಹಾಕು ಖಾರನೂ ಹಾಕು, ಸಾಲ್ಟ್ ಹಾಕು, ಎಲ್ಲ ಹಾಕು. ಬಟ್ ಎಕ್ಸಲೆಂಟ್. ನಾನು ಯಾರಿಗೂ ಸಜೆಸ್ಟ್ ಮಾಡ್ತಾಯಿಲ್ಲ ಇದನ್ನು ಈ ರೀತಿ ಎಲ್ಲ ಮಾಡ್ಕೊತೀನಿ ಅಂತ. ಇವಳೇನೋ ತೊಗೊಂಡು ಮಾಡ್ಕೊಂಡು ತಿಂತಾ ಇದ್ದಾಳೆ. ನಾನು ಜಸ್ಟ್ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಟೇಸ್ಟ್ ನೋಡಿ, ಇದು ಟೇಸ್ಟ್. ನನ್ನ ತಟ್ಟೆ ತಿನ್ನೋದು ಅಷ್ಟು, ನಮ್ಮ ಅಮ್ಮನ ತಟ್ಟೆ ತಿನ್ನಲ್ಲ. ಲಾವ್ನಲ್ಲಿ ಏನು ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.